ಪರ ನಾರಿಯರ ನಂಬೈಸ ಚಂದ್ರನಂತೆ ಕಲೆ ಗುಂದಲಿಕ್ಕೆ ನಾನೇನು ನಿನ್ನ ಕದ್ದು ತಂದವನಲ್ಲ. ರಾವಣನಂತೆ ಆತನಾಗಲಿಕ್ಕೆ ನಾನೇನು ನಮ್ಮ ಚೋರತನದದ್ದು ಕತ್ತು ತಂದವನಲ್ಲ. ನಾರಿ ಚಂದ್ರನಂತೆ ಕಳೆ ಗುಂದಿಲಕ್ಕೆ ನೀನೇನು ನನ್ನ ಗುರುವಿನ ಪತಿಯಲ್ಲ. ನೀನೇನು ನನಗೆ ಪತಿಯಲ್ಲ. ರಾವಣನಂತೆ ಆತನಾಗಲಿಕ್ಕೆ ನಾನೇನು ನಮ್ಮ ಚೋರತನದಿಂದ ಕದ್ದು ತಂದವನಲ್ಲ. ಎಲ್ಲಿ ಬಿಂಬಾದರೆ ಮೂರ್ಖ, ನೀನು ಹಾಗೆಯೇ ಬಂದು ನಮ್ಮ ಅಕ್ಕಯ್ಯಳ ಸೇವ ಸನ್ನಿಧಿಯಲ್ಲಿರುವುದು ಕಂಡು ನಿನ್ನ ರೂಪಲಾವಣ್ಯವನ್ನು ನೋಡಿ ಎಲ್ಲಿ ನಾರಿ ಇದಕ್ಕೊಂದು ನೀತಿ ಉಂಟು, ಹೇಳುವನು ಕೇಳು. ಹೇಳು. ಪರಸ್ತ್ರೀ ಸಂಗಂ ಮಹಾಪುಣ್ಯಂ ಪರವೇದನ ಫಲಭಾವಕಂ ಗೋವತ್ಯಂ ಸದ್ಗತಿ ಶೈವ ಬ್ರಹ್ಮತ್ಯಂ ಸಯುದ್ಧನಂ ಅಂದ ಹಾಗೆ. ಎಲ್ಲಿಯ ನಾರಿ ಇದರ ತಾತ್ಪರ್ಯವೇನೆಂದರೆ ಅದೇನು? ಪರಸ್ತ್ರೀಯರ ಸಂಘದಿಂದ ಮಹಾಪುಣ್ಯವೆಂತಲೂ ಪರರಿಗೆ ವೇದನ ಕೊಡುವುದರಿಂದ ಫಲವತ್ತಾಗುವುದೆಂತಲೂ ಗೋವತ್ಯದಿಂದ ಸದ್ಗತಿ ಎಂತಲೂ ಬ್ರಹ್ಮತ್ಯದಿಂದ ಮಹಾಧನ ಪ್ರಾಪ್ತಿ ಆಗುವುದೆಂತಲೂ. ನಮ್ಮ ದೈತ್ಯ ಕುಲ ಗುರುಗಳಾದ ಶುಕ್ರಾಚಾರ್ಯರ ವೇದಾಂತದಲ್ಲಿ ರೂಪಿಸಿರುವರು. ಇದಕ್ಕೆ ನನ್ನ ಉತ್ತರವೇನು ಹೇಳು? ಎಲ್ಲಿಯ ಸುಂದರಿ, ಸೊಲ್ಲಿಗೆ ನಿನ್ನ ವಲ್ಲಭರ ಬಲ್ಲಿದರೆಂದು ಹೇಳುವೆಯಲ್ಲ. ಸಹಜವಾಗಿ ಮೂರ್ಖ. ಏನು ಮಾಡುವೆ? ಸದನವು ಮಾಡಿ ಸೀಳಿ ಸಾವಿರ ಒಳ ಮಾಡಿ ಬಿಡುವ ಕಾಮಿನಿ. ನನ್ನ ಪತಿಗಳನ್ನು ಸಾವಿರ ಹೋಳುಗಳನ್ನು ಮಾಡುವನೆಂದು ಹೇಳ್ತಿರುವೆಯಾ? ಹೌದು ಸುಂದರಿ. ಅದು ನಿನ್ನಿಂದ ಸಾಧ್ಯವೇ? ಈ ಶತಸಿಂಹ ಬಲವುಳ್ಳ ಕೀಚಕಾಗ್ರಟೆ ಮೂಡ. ಎಲ್ಲಿಯ ಸುಂದರಿ, ಭ್ರಷ್ಟ, ಬಿಂಬಾದರಿ. ಎನ್ನಿನಿಂದ ವಿಶ್ವಮಿತ್ರ ತಮಗಿದ್ದನೋ, ಎನ್ನಿನಿಂದ ವಾಸಿಸಲಿದ್ದನೋ, ಕಾಮಾಂಧರಾಗತಿಯ ಕೇಳುವೆನ, ಕಾಮಾಂಧರಾಗತಿಯ ಕೇಳುವೆನ, ಅವರಂತೆಯೇ ನಾಗಬೇಡನುವೆನ. ಓ ದುರ್ಮಾರ್ಗನೆ ದುಷ್ಟ ಕಾಮಾಂಧನೆ, ಓ ದುರ್ಮಾರ್ಗನೆ ದುಷ್ಟ ಕಾಮಾಂಧನೆ, ಎನ್ನ ಮಾತು ಕೇಳುತ್ತೆ, ಎನ್ನ ಮಾತು ಕೇಳುತ್ತೆ ಜನನೇ. ಲೋ ಭ್ರಷ್ಟ, ಎಲ್ಲಿಯ ಸುಂದರಿ, ಗುರುಪತಿಯ ತಾಯಿಯನ್ನು ಬಯಸಿ ಚಂದ್ರನು ಭವಿಷ್ಯಕ್ಕೆ ಒಳಗಾದನು. ಲೋ ಹದಮನೆ, ಎಲ್ಲಿಯ ಬಿಂಬಾದರಿ. ಲೋ ಭ್ರಷ್ಟ ಸುಂದರಿ, ಅದರಂತೆ ನೀನು ನನ್ನನ್ನು ಬಯಸಿ ನನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಭ್ರಷ್ಟ. ಗಂಧರ್ವರ ಸತಿ ರತಿಕೀಳಿಗೆ ಅನುಕೂಲವಾಗದ ರೀತಿ ಭಾಷೆಗಳನ್ನು ಯಾತಕ್ಕೆ ಮಾತನಾಡುತ್ತೆ? ದುರುಳ ಭ್ರಷ್ಟ ಎಂದು ನುಡಿವಿಯಲ್ಲ. ಎಷ್ಟು ಸೇರಿಸಿದರೂ ನಿನ್ನ ಕೆಟ್ಟ ಬುದ್ಧಿಯ ಬಿಡಲಲ್ಲ. ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಎಲ್ಲಿಯ ಪಂಕಜಾಕ್ಷಿ, ಲೋ ಪಾಪಿಷ್ಠ, ನೀನು ಎಷ್ಟೇ ಬೇಡಿಕೊಂಡರೂ ನಾನು ಕೇಳುವುದಿಲ್ಲ. ದುಡುಕಿನಿಂದ ನಿನ್ನ ಬಿಡದೊಯ್ಯುವೆ ಕಂಡಿಯ ಮಾರಿ. ಲೋ ಮೂರ್ಖ, ಸುಂದರಿ, ದರೆಯೋಳು ಮೆರೆಯೋವ ತ್ರಿವಿಮಿಷ, ನಿನ್ನಾಯ ನಡತೆಯ ಮೆಚ್ಚಾನ. ದರೆಯೋಳು ಮೆರೆಯೋವ ತ್ರಿವಿಮಿಷ, ನಿನ್ನಾಯ ನಡತೆಯ ಮೆಚ್ಚಾನ. ಜನಹಾಸದಿಂದ ಜನಿಸೋನೆ, ಜನಹಾಸದಿಂದ ಜನಿಸೋನೆ, ಬೇಡವೆನ ಒತ್ತಾಯ ಆಸೆಯ ಬೆಳೆಯವೆನ. ಓ ದುರ್ಮಾರ್ಗನೆ ದೃಷ್ಟ ಕಾಮಾಂಧನೆ, ಓ ದುರ್ಮಾರ್ಗನೆ ದೃಷ್ಟ ಕಾಮಾಂಧನೆ, ನಿನ್ನ ಮಾತು ಲೋ ಭ್ರಷ್ಟ, ಎಲ್ಲಿಯ ಸುಂದರಿ, ಲೋ ಪಾಪಿಷ್ಠ, ಎಲ್ಲಿಯ ಬಿಂಬಾದರಿ, ಲೋ ಧರ್ಮಾರ್ಥ, ಎಲ್ಲಿಯ ಕಮಲಾಕ್ಷಿ, ಲೋ ನೀಚಾತ್ಮ,
ಎಲ್ಲಿಯ ವಯ್ಯಾರಿ ನಾನು ಎಷ್ಟು ಹೇಳಿದರೋ ನಿನಗೆ ಬುದ್ಧಿ ಬರಲಿಲ್ಲ. ನಾನು ಎಷ್ಟು ಬೇಡಿಕೊಂಡರು ನಿನ್ನಿಗೆ ಅಂತ ಕನ್ನಡ ಹುಟ್ಟಲ್ಲ. ನನ್ನ ಪತಿಗಳಾದ ಗಂಧರ್ವರು ನಿನ್ನನ್ನೇನಾದರೂ ಕಂಡರೆ ಜೀವದಿಂದ ಬಿಡಲಾರರು. ನಿನ್ನ ಗಂಧರು ನನ್ನನ್ನು ಏನು ಮಾಡಲಾರರು ಸುಂದರಿ. ಸೊಮ್ಮನೆ ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಮೂಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ಎಲ್ಲಿ ಆ ಬಲೆ ಎನ್ನನ್ನು ಕೊಲ್ಲುವ ನಾತರು ಯಾರು ಬರಲಿ. ಬಳಿ ಬಳಿರಿ ಎಲ್ಲ ಈ ಸಾರಥ ಆಲಸ್ಯಂ ಅಮೃತಂ ವಿಷಂ ಅಂದ ಹಾಗೆ ಕೈಯಲ್ಲಿ ಸಿಕ್ಕ ಕಡ್ಡಿ ಮಣಿಯನ್ನು ಪಿಡಿದು ಇವನು ನೋಡ ಸಾರಥಿ ಚಾತುರಮತಿ ನಿಮ್ಮಿಷ್ಟ ಉಂಟಾಗಲಿ ದೇವ. ಎಲ್ಲೋ ಮೂರ್ಖ, ಮಾತಿಗೆ ನಿನ್ನ ಪತಿಗಳು ಎಲ್ಲಿರುವರೆಂದು ಕೇಳಿದೆಯಲ್ಲ. ಎಲ್ಲೋ ಮೂರ್ಖ, ಸುಂದರಿ ಹೇಳಲೆ ಅಜ್ಜಿಯನ್ನ ಚೆನ್ನ ಹೇಳು. ತರವೇನ ಮೂರ್ಖನೇ ನಿನಗೆ, ತರವೇನ ಮೂರ್ಖನೇ ನಿನಗೆ, ತರವೇನ ಮೂರ್ಖನೇ ನಿನಗೆ. ಮಾತಿಗೆ ನಿನ್ನನ್ನು ಬಿಡಲಾರೆನೆಂದು ಹೋಗುತ್ತಿರುವೆಯ. ಸಹಜವಾಗಿ ಬಿಡುವುದಲ್ಲ ಸುಂದರಿ. ಕಾಮಪಿತ್ತ ನೆತ್ತಿಗೇರಿ ಹುಚ್ಚನಂತೆ ಮಾತನಾಡುತ್ತಿರುವೆಯ. ನನ್ನ ಮೊದಲು ಕಾಮದ ಆಸೆಯನ್ನು ತೀರಿಸು. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಗಂಧರ್ವ ಸತಿಯಾದ ಎನ್ನನ್ನು ನೀನು ಬಯಸುವುದು ನಿನಗೆ ಹಿತವಲ್ಲವೆಂದು ಹೇಳಿದೆ. ನಿನ್ನಂತ ಕಣ್ಣಿಗಳನ್ನು ಬಿಟ್ಟು ಬೇರೆ ಯಾರು ತೀರಿಸಬೇಕು? ಲೋ ಮೂರ್ಖ, ಎಲ್ಲಿಯ ಸುಂದರಿ? ನನ್ನ ಪತಿಗಳ ಪರಾಕ್ರಮವು ನೀನೇನು ಬಲ್ಲೆ? ನಿನ್ನ ಪತಿಗಳು ಇಲ್ಲಿ ಇಲ್ಲವಲ್ಲ. ಬರುವರು ಸ್ವಲ್ಪ ತಾಳು. ಬಂದರೆ ಏನು ಮಾಡಬಲ್ಲರ ಸುಂದರಿ? ನಿನ್ನ ಪ್ರಾಣ ತೆಗೆದು ಬಿಡುವರು. ನಿನ್ನ ಪತಿಗಳ ಪ್ರಾಣವನ್ನು ನಾನು ತೆಗೆದರೆ ನಿನ್ನ ಕೈಲೇನಾಗುವುದು ಮೂರ್ಖ? ನಿನ್ನ ಪತಿಗಳ ಪ್ರಾಣವನ್ನು ನಾನು ತೆಗೆದರೆ ನೀನೇನು ಸುಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡ ಭ್ರಷ್ಟ. ಪರಮ ಪಾಪಿಷ್ಟ. ನಿನ್ನ ಪತಿಗಳ ಆಸೆ ಬಿಟ್ಟು ಎನ್ನೊಡನೆ ನನ್ನ ಜೊತೆ ಕೂಡ ಸುಂದರಿ. ಮಡಿ ಇಷ್ಟು ಬಗೆಯಿಂದ ಮಿಡುಕವದೆಯ ತಕ್ಕೆ ನಿನ್ನ ಬಿಡುದು ಇವದೆಯ ಸಹಜ. ಅಡ್ಡ ಬಂದು ಬಿಡಿಸುವ ಖಡ್ಗ ಪಾಣಿಗಳಾರು ಬರಲಿ. ಅಡ್ಡಿ ಇಲ್ಲದೆ ಭೂಮಿಗೆ ದಡ ಎಂದು ಅಪ್ಪಳಿಸಿ ತಲೆ ಚಿಪ್ಪುಗಳ ನುಚ್ಚು ಮಾಡಿಸಿ ಒಪ್ಪದೆಂದಿರುವ ಪಿಸಾಚ ತಂಡಕ್ಕೆ ತಪ್ಪದೆ ಉಡಬಡಿಸಿವೆ. ನಾರಿ ಈ ದಿಟ್ಟ ಕೀಚಕ ಮಹಾರಾಜನಿಗೆ ಸರಿ ವೈರಿಗಳೇ ಇಲ್ಲವೆಂದ ಜಯಧ್ವನಿಯನ್ನು ಮಾಡಿಸಿವೆ. ನಾರಿ ಮದನ್ ಮತ್ತು ಕುಂಜರೆ ಧರೆಯೊಳು ಮೇರೆಯವ ವರ ವೇಷನ ಧರೆಯೊಳು ಮೇರೆಯವ ವರ ವೇಷನ ನಿನ್ನೊಳಗೆ
ಎಲ್ಲೇ ಸುಂದರಿ ಲೋ ಪಾಪಿಷ್ಟ, ಎಲ್ಲೇ ವೈಹಾರಿ ಪರನಾರಿಯರನ್ನು ಸಹೋದರಿ ಎಂದು ಭಾವಿಸಬೇಕು. ವರನಾರಿಯರನ್ನ ಸಹೋದರಿ ಎಂದು ಭಾವಿಸಿದರೆ ನನ್ನ ಕಾಮದಾಸಿಯನ್ನು ತೀರಿಸವರದಾರು. ಲೋ ಮೂರ್ಖ, ಎಲ್ಲೇ ಸುಂದರಿ ಕಂಡ ಸತಿಯರನ್ನು ಬಯಸಬಾರದು ಮೂಡ. ಯಾತಕ್ಕೆ ಬಯಸಬಾರದು ಸುಂದರಿ? ಇಲೋ ಹರಮನೆ, ನನ್ನ ಕಾಮದಾಸಿಯನ್ನು ತೀರಿಸು. ಇಲೋ ಭ್ರಷ್ಟ, ಎಲ್ಲೇ ಬಿಂಬಾದರೆ ನನ್ನ ಪತಿಗಳು ಏನಾದರೂ ಬಂದರೆ ನಿನ್ನ ಪತಿಗಳು ನನ್ನನ್ನು ಏನು ಮಾಡಬಲ್ಲರು? ಏನು ಮಾಡಲಾರನೆಂದು ಹೇಳಿದೆಯಾ? ಏನು ಮಾಡಬಲ್ಲರು ಸುಂದರಿ? ನಿನ್ನ ರುಂಡವನ್ನು ಗಹನಕ್ಕೆ ಆರಿಸಿ ಬಿಡುವರು. ನಿನ್ನ ಪತಿಗಳ ರುಂಡವನ್ನು ನಾನು ಗಗನಾಂತರಕ್ಕೆ ಆರಿಸುವರ ಸುಂದರಿ. ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡು ಮೂರ್ಖ, ಮಾಡಬೇಡ ಎನ್ನುವ ದುರ್ಖ. ನಿನ್ನ ಮೇಲೆ ಆಸೆಯನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ಒಂದು ಅಡಿ ಬಳಿರೇ ಎಲ್ಲ ಈ ಸಾರಥಿ ದುರಳನಂದ ಬಗಳುತ್ತಾ ಸಭಿಕರಿಗೆ ಧರ್ಮ ಸೆರೆಯನ್ನು ಬಿಡಿಸರೆಂದು ಬೇಡುತ್ತಾ ಕಣ್ಣೀರ ಸುರಿಸುತ್ತರಿಂದಿರುವ ಈ ಸುಂದರ ಸ್ತ್ರೀಯಳಿಗೆ ನೀನಾದರೂ ಬುದ್ಧಿಯನ್ನು ಹೇಳಿ ಮದನ ಕದನಕ್ಕೆ ಒಡಂಬಡಿಸ ಸಾರಥಿ ಚಾತುರ್ಯವತಿ ನಿನ್ನೆಷ್ಟದಂತಾಗಲಬಹುದು. ಎಲ್ಲೋ ಭ್ರಷ್ಟ, ಎಲ್ಲೇ ವೈಯಾರಿ ಎಲ್ಲೋ ಪಾಪಿಷ್ಟ, ಎಲ್ಲೇ ಚಂದ್ರಮುಖಿ ಮಾತಿಗೆ ನಿನ್ನ ಪತಿಗಳು ಎಲ್ಲಿರುವರು ಎಂದು ಹೇಳಿದೆಯಲ್ಲ. ಅಪ್ಪ ಸಾರಥಿ, ಅಮ್ಮ ಜನನಿ, ಹೇಗೋ ದುರ್ಗಳನಾದ ಕೀಚಕನ ಕೈಯಿಂದ ಪಾರಾಗಿ ಬಂದೆವು. ಗುಂಡಳ್ಳಿ ದೊಡ್ಡ ಕಿಷ್ಟಪ್ಪ ಇವರು ಪಾರಾಗಿ ಬಂದೆವು. ಹೌದು ಮಾತೆ. ಈಗ ನನ್ನ ಗಂಡನಾದ ಭೀಮಸೇನನು ಎಲ್ಲಿರುವನು? ಯಮ್ಮ ನಿನ್ನ ಗಂಡ ರಾತ್ರಿ ಮಕ್ಕಳ ತಿನ್ನ ಎದ್ದಿಲ್ಲ ಹಂಗೆ ಹೆಂಗ್ ಮಕ್ಕಳ ನೋಡ್ಗ. ಓಹೋ, ನಿದ್ದೆ ಮಾಡುತ್ತಿರುವನೆ. ನಿದ್ದೆಲ್ಲ ಪದ್ದೆಲ್ಲ ಹಂಗೆ ಅದು ಏಸಿನ ನಿದ್ದೆಗಟ್ಟಿದ್ದೇನು ಕತೆ? ಎಬ್ಬಿಸೋಣ ನಡೆಯಪ್ಪ ಸಾರಥಿ. ನಿಮ್ ಇಷ್ಟದಂತ ಆಗಲ್ಲ ಜನನಿ. ಕಾಂತ, ಕಾಂತ, ಯಾರು ಯಾರು? ನಾನು ನನ್ನ ಕಷ್ಟವು ಏನೆಂದು ಹೇಳಲಿ ಪ್ರಿಯ? ಇಲ್ಲಿ ಬಾ, ಹೇಳುವ ನಾವು ಕಾಂತ, ಹೇಳಲಿ. ಅದು ಏನು ಓ ಎನ್ನ ಕಾಂತ ಬಲ ಬೇಮ, ನಿನ್ನ ಮೇಲೆ ನಾನು ಬಹು ಪ್ರೇಮ, ನನ್ನ ಮಾತು ಕೇಳು ಗುಣಮ. ಓ ಎನ್ನ ಕಾಂತ ಬಲ ಬೇಮ, ನಿನ್ನ ಮೇಲೆ ನಾನು ಬಹು ಪ್ರೇಮ, ನನ್ನ ಮಾತು ಕೇಳು ಗುಣಮ.
ಎನ್ನ ಕಷ್ಟವು ಏನೆಂದು ಹೇಳಲು ಪ್ರಿಯ? ಅದು ಏನು ಕಷ್ಟವೆಂದರೆ ದುರುಳನಾದ ಕೀಚಕನು ನನ್ನನ್ನು ಸಾರಿ ಮಾರನ ಕೇಳಿಗೆ ಬಾ ಎಂದು ಕರೆಯುತ್ತಿರುವನು. ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನೇ ಕೊಲ್ಲಬೇಕು ಕಾಂತ ಗುಣವಂತ. ಕಾಂತಿಯ ಈ ಸಂಗತಿಯನ್ನು ಎನ್ನ ಮುಂದೆ ಹೇಳಬೇಡ. ಏನಾದರೂ ಒಂದು ವಿಪತ್ತು ಬಂದು ಸಂಕಟಿಸಿದ್ರಿ ಮತ್ತಾರ ಮುಂದೆ ಹೇಳಬೇಕು ಪ್ರಿಯ? ಅಲ್ಲವೇ, ನಿನ್ನಗೆ ನಾನೊಬ್ಬನೇ ಗಂಡನಿರುವನೇ ಹೇಗೆ? ಇನ್ನುಳಿದ ನಾಲ್ವರು ನನ್ನಂತೆ ಗಂಡರಲ್ಲವೇ? ಆ ಮದಂಧನಾದ ಕೀಚಕನನ್ನು ಕೊಲ್ಲಂದರಿಯ ನಾನೇನು ಬಲ್ಲಿದವನೇ ಹೇಗೆ? ನೀನು ಬಲ್ಲಿದವನು ಕಾಂತ. ಅಲ್ಲವೇ, ನನಗಿಂತ ಬಲ್ಲಿದವರು ಯಾರಿಲ್ಲವೇನೇ ಕಾಂತಿ? ಯಾರಿಲ್ಲ ಪ್ರಿಯ. ಒಂದು ವೇಳೆ ಆ ಕೀಚಕನು ಎನ್ನ ಪ್ರಾಣವನ್ನು ಅವನಿಗೆ ತೆಗೆದರೆ ಆಗ ನಿನ್ನ ಮಾನವನ್ನು ಕಾಯುವರೆ. ಹಾಗೇನು ಆಗುವುದಿಲ್ಲ ಪ್ರಿಯ. ಬಳಿರಿಯ ಎನ್ನಂ ಧಾವ ರೀತಿಯಿಂದಲಾದರೂ ಕೊಲ್ಲಿಸಬೇಕೆಂಬ ಇಷ್ಟವ ನಿನ್ನಗೆ? ಫಲ ಒಳ್ಳೆಯ ಕೆಲಸ ಹೇಳಿದೆ. ಆಫುರಿಯ ಹಿಂದಕ್ಕೆ ಕೌರವನು ಅರಗಿನ ಮನೆಗೆ ಬೆಂಕಿಯನ್ನಿಟ್ಟ ಕಾಲದಲ್ಲಿ ಸಾಯಬೇಕಾಯ್ತು. ಇಲ್ಲವೇ ಅರಣ್ಯದಲ್ಲಿ ವಿಡಂಬನಿಂದ ಸಾಯಬೇಕಾಯ್ತು. ಇಲ್ಲವೇ ಕೈಕಾಲುಗಳನ್ನು ಕಟ್ಟಿ ಕಾರ್ಮಡವಿನೊಳ ಹಾಕಿದಾಗ ಎಷ್ಟೇ ಕಷ್ಟ ಬಂದರೂ ಶ್ರೀ ಲಕ್ಷ್ಮೇಶನ ಕೃಪಕಟಾಕ್ಷದಿಂದ ಬಂದ ಕಂಟಕಗಳೆಲ್ಲ ಹೀಗ ಬಯಲಾದವು. ದೇವರಿಯ ಗತಿಯೆಂದು ಪರರ ಸೇವೆಯನ್ನು ಮಾಡಿ ಕಾಲವನ್ನು ಕಳೆಯುವಾಗ ಆ ನೀಚನಾದ ಕೀಚಕನಿಂದ ಎನ್ನ ಬಂಧನವನ್ನು ಬಿಡಿತಂದ. ಅಲ್ಲವೇ, ಅದು ಏತಕ್ಕೆಂದರೆ ಅದು ಯಾತಕ್ಕೆ ಪ್ರಿಯ? ಧರ್ಮರಾಯನು ಎನ್ನುಳ್ಳ ಆಕ್ರೋಶದಿಂದ ಕ್ಷಮೆ ವೃಕ್ಷದಲ್ಲಿರುವ ಧನುರ್ಬಾಣಗಳನ್ನು ಇಡುವ ಕಾಲದಲ್ಲಿ ಎನ್ನಗೆ ಗದೆಯನ್ನು ಕೊಡಬೇಡ ಅಂತ ಆಜ್ಞೆಯನ್ನು ಮಾಡಿದವೇ ರಮಣಿ. ಈಗ ಆ ಗದೆಯು ಎನ್ನ ಕೈಯಲ್ಲಿ ಇದ್ದಿದ್ದರೆ ಕೈಲಾದ ಮಟ್ಟಿಗೆ ಹೊಡೆದಾಡ್ತಿದ್ದರೆ ಏನಾಯ್ತು? ಒಡಕಿರುವುದಲ್ಲ. ಅಯ್ಯೋ, ಏನು ಇಲ್ಲದ ನಿರಾಯುಧನ ಮುಂದೆ ಆ ಕೀಚಕನೊಡನೆ ಕದರಕ್ಕೆ ಕಳಿಸಿ ಕೊಲ್ಲಿಸಬೇಕೆಂಬ ಇಷ್ಟವು ನಿನ್ನಗೆ ಇದ್ದಂತೆ ಕಾಣುವುದು. ಹಾಗೇನಿಲ್ಲ ಪ್ರಿಯ. ಈ ನುಡಿ ಇನ್ನೊಮ್ಮೆ ಎನ್ನ ಮುಂದೆ ಹೇಳದಿರು ಕಂಡಿಯ ರಮಣಿಯ. ಕಾಂತ, ನೀನು ಇಂಥ ಸಮಯದಲ್ಲಿ ಕೋಪವನ್ನು ತಾಳಬಾರದು. ಹೇಳುವನ ಕೇಳು. ಎನ್ನಯ ಪ್ರೇಮದ ಪತಿಯೇ ನಿನ್ನ ಕೋಪ ಎನ್ನಳು ಸರಿಯೇ, ನನ್ನ ಮಾನವು ಚಂದ್ರವೇಲವನಾಗಿ ನೀನೇ ಮನಶಾಲೆಯಿಂದ. ಎನ್ನಯ ಪ್ರೇಮದ ಪತಿಯೇ ನಿನ್ನ ಕೋಪ ಎನ್ನಳು ಸರಿಯೇ. ಕೀಚಕನ ಕಾಟ ಮುಗಿಸೋ ಯಮಲೋಕ ಕವನನು ಕಳಿಸೋ. ಕೀಚಕನ ಕಾಟ ಮುಗಿಸೋ ಯಮಲೋಕ ಕವನನು ಕಳಿಸೋ. ಕೈ ಮುಗಿವೆ ಮುನಿಸೋ ಕಳಿಸೋ ಜನ ಮನವು ಶಾಂತಿ ಪಡೆಸೋ. ಕೈ ಮುಗಿವೆ ಮುನಿಸೋ ಕಳಿಸೋ ಜನ ಮನವು ಶಾಂತಿ ಪಡೆಸೋ. ಕರುಣೆಯ ತೋರೆಯ ವಾಯುತನಯ ಎನ್ನಯ ಪ್ರೇಮದ ಪತಿಯೇ ನಿನ್ನ ಕೋಪ ಎನ್ನಳು ಸರಿಯೇ. ಕಾಂತ, ನೀನು ಇಂಥ ಸಮಯದಲ್ಲಿ ಕೋಪವನ್ನು ತಾಳಬಾರದು. ನೀನು ಎಂಥವನೆಂದರೆ ಬಲ್ಲಿದೋಳು ಬಲವಂತನು ನೀನು. ಅರ್ಜುನನಿಂದ ಆಗಲಾರದು. ಕಾಂತ, ಆ ಕೀಚಕರನ್ನು ಕೊಲ್ಲಲು ನಿನ್ನಿಂದ ಮಾತ್ರ ಸಾಧ್ಯ. ಹೇಗಾದ್ರೆ ಮಾಡಿ ಆ ದ್ರೋಣನಾದ ಕೀಚಕರನ್ನು ನೀನೇ ಕೊಲ್ಲಬೇಕು ಕಾಂತ ಗುಣವಂತ. ದ್ರೌಪದಿ, ಮೇಲಾಗಿ ಹೆಂಡತಿಯ ಮಾತನ್ನು ಕೇಳಿದರೆ ಇಂದಿಗೆ ಅಲ್ಲವೇ? ಅದು ಮಾತ್ರ ತಪ್ಪದು. ಈಗ ಸತಿಯಳಾದ ಸೀತಾದೇವಿಯ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಮಾಯಾ ಜಿಂಕೆಯಂ ತರಲಕ್ಕೆ ಹೋದರೆ ಏನು ಆಯಿತು?
ನಿನ್ನ ಮಾತನ್ನು ನಾನು ಸರ್ವಥಾ ಕೇಳುವುದಿಲ್ಲ. ದ್ರೌಪದಿ, ಸುಂದರ, ಕಟ್ಟ ನಿಷ್ಠೂರಕ್ಕೆ ಮಾತ್ರ ನಾನು ಗಂಡನು, ಉಳಿದ ನಾಲ್ವರು ವಿನೋದಕ್ಕೆ ಮಾತ್ರ ಗಂಡರೇನೆ. ಅವರಿಂದ ಹಾಗಲಾರದ ಕಂಠ. ಅಲ್ಲವೇ? ನಾನು ಮಾತ್ರ ಕಲಹದ ಗಂಡನು, ಉಳಿದವರು ಸುರಸಾನಂದಕ್ಕೆ ಮಾತ್ರ ಗಂಡರೇನೆ. ಮೋಹನಾಂಗ, ಅಂದ ತಮ್ಮಂದಿರರ ವಿಷಯ ಆಗಲ್ಲ. ನಾಲ್ವರಿಗೆ 4 ಭಾಗ ಹೋಗಲಾಗಿ ನನಗೊಂದು ಭಾಗ ಅಪಕೀರ್ತಿ ಬಂದರೆ ಬರಲಿ. ಕಾಲಕ್ಕೆ ವ್ಯತ್ಯವಿಲ್ಲ ಕಾಂತಿಮಣಿ. ಛೇ, ನಿನ್ನಂತ ಹೆಣ್ಣಿನ ಮಾತಿಗೆ ಮರುಳಾಗಿ ಆ ನೀಚನಾದ ಕೀಚಕರನ್ನು ತಡೆದು ಸಾಯಬೇಕೆ? ಏನು ಮಾತನ್ನಾಡಿದೆ ಆಚೆಗೆ ನಡಿ. ಇಂಥ ಮಾತು ಹಾಡಬೇಡ. ಎನ್ನ ಪ್ರೀತಿ ನೀ ಮರೆಯಬೇಡ, ಎನ್ನ ಮಾತು ನೀ ಮೀರಬೇಡ. ವಾಯ್ ಸಂಭ್ರವ ಬಿಡುವ ಕ್ರೋಧವ ನೀ ಪರಿಹರಿಸು ಎನ್ನ ತಾಪವ. ಎನ್ನ ಮಾತು ನೀ ಮೀರಬೇಡ, ಎನ್ನ ಪ್ರೀತಿ ನೀ ಮರೆಯಬೇಡ. ಎನ್ನ ಮಾತನೆ ಬೀರಬೇಡ, ಎನ್ನ ಪ್ರೀತಿನೇ ಮರೆಯಬೇಡ. ಎನ್ನ ಮಾತು ಕೀಚಕ, ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ? ಇಲ್ಲಂದವರು ದಾರುಣ ಆ ದುರುಳನಾದ ಕೀಚಕನು ನನ್ನನ್ನು ಬಯಸುವನು. ಬಯಸಿದ್ರೆ ಪಾರ್ಥನಿರುವನೆಂದು ಹೇಳಿದ್ರಲ್ಲ ಕಾಂತೆ. ಇಂಥ ಮಾತು ನೀನು ಕೇಳಿ ಸುಮ್ಮನಿರುವುದು ಸರಿಯಲ್ಲ ಕಾಂತ ಗುಣವಂತ. ದ್ರೌಪದಿ, ನಿನ್ನಿಂದಲೇ ನಾವು ಹಾಳಾದವಲ್ಲ, ಆ ಧರ್ಮದಿಂದ ನಾವೇನು ಹಾಳಾಗಲಿಲ್ಲ. ವಲ್ಲಭ, ಏತಕ್ಕೆಂದರೆ ನಾವು ಯಜ್ಞಕ್ಕೆ ರಾಜಸಂಯೋಗ ಮಾಡುವ ಕಾಲದಲ್ಲಿ ಆ ಮದಂಗನಾದ ಕೌರವನು ಬಿದ್ದಿದ್ದನ್ನು ನೋಡಿ ನೀನು ಕುಚಾಟ್ಯ ಮಾಡಿ ನೀನು ಪಕ್ಕನೆ ನಕ್ಕಿದ್ದು ನಮಗೆಲ್ಲ ಮೃತ್ಯುವಾಯ್ತಲ್ಲ. ಅಲ್ಲವೇ? ಆ ಅಧಮನಾದ ದುರ್ಯೋಧನನ ಮನಸ್ಸು ಬೇಸರವಾಗಿ ನಮ್ಮ ದೇಶವನ್ನು ನಾಶ ಮಾಡಿ ಹಿರಿಯ ಕಾಮಿನಿ ಕಾಂತ, ಧರ್ಮಜ ಅರ್ಜುನ ನಕುಲ ಸಹದೇವಾದಿಗಳಿಗೆ ಈ ಸಂಗತಿಯನ್ನು ತಿಳಿಸು. ಮಹಾನಾಂಗಿ, ಅವರು ನಿನ್ನ ಮಾನವಂ ಕಾಯುವರು, ಇಲ್ಲವೇ ಆ ದುರುಳ ಕಾಮಂದನಾದ ಕೀಚಕನಂ. ವಲ್ಲಭ, ಅವರಲ್ಲಿಗೆ ಅವರಿರುವರಲ್ಲಿಗೆ ಹೋಗುವ ವೃಥಾ ಎಂದ ಬಳಿಯಲ್ಲಿ ಏತಕ್ಕೆ ನಿಲ್ಲುವೆ? ಅವರಿರುವಲ್ಲಿಗೆ ನಡೆಯ ಕಾಂತ್ಯ. ಕೀಚಕನನ್ನು ಕೊಲ್ಲುವುದಿಲ್ಲವೇ? ಎಲ್ಲಿಂದ ಸಾಧ್ಯವಿಲ್ಲ. ಪಾರ್ಥನಿರುವನೆಂದು ಹೇಳಿದ ನೀನೆಂಥ ಗಂಡನು? ನೀವು ಲೋಕಕ್ಕೆ ಗಂಡನೆನಿಸಿದ ಶಿರವನ್ನು ಒತ್ತು ಮುಳುಗುವುದರೊಳಗಾಗಿ ಕತ್ತರಿಸಲು ಪ್ರತಿಜ್ಞೆಯನ್ನು ಮಾಡಿಲ್ಲವೇ? ಕೈಲಾಗದ ಗಂಡನು ಅರ್ಜುನನಿಂದ ಇರುವನೆಂದು ಹೇಳಿ ಈಕೋ ನನ್ನ ಕರದಲ್ಲಿರುವ ಫಲಗಳನ್ನು ಎಂತಹ ಗಂಡನೋ, ಹೆಂಡತಿ ಮಾತನೋ ಕೇಳನೋ. ನೀನೆಂಥ ಗಂಡನು? ಕೈಲಾಗದ ಗಂಡನು. ಎಂತಹ ಗಂಡನೋ, ಹೆಂಡತಿ ಮಾತನೋ ಕೇಳನೋ. ಗಂಡುಗಲಿ ಗಂಡ ಚಂದಕ ಚಂದ, ಗಂಡುಗಲಿ ಗಂಡ ಚಂದಕ ಚಂದ, ಸಂಕಟ ಸಮಯದಿ ಸುಮ್ಮದ ಗಂಡ. ಎಂತಹ ಗಂಡನೋ, ಹೆಂಡತಿ ಮಾತನೋ ಕೇಳನೋ.
ಅವನು ಕೊಂಡನ ಕಣ ಕಣ ಹೆಣ್ಣನ ತನ್ನಗೆ ಬೇಕೆಂದೆನವನ ಕೀಚಕನೆಂಬುವ ಏ ಪುರದೊಳು ಬಲು ಕೊಂಡನ ಕಣ್ಣ ಕಣ್ಣ ಹೆಣ್ಣನು ತನ್ನಗೆ ಬೇಕೆಂದೆನವನ ಇಂಥ ಸುದ್ದಿ ಕೇಳಿ ಮೌನವ ತಾಳೆ ಇಂಥ ಸುದ್ದಿ ಕೇಳಿ ಮೌನವ ತಾಳೆ ಮುನಿಸೋ ಬಿಡುವಲ್ಲ ನನ್ನ ನಲ್ಲನ ಒನಕೆ ಎತ್ತವಲ್ಲ ನನ್ನ ವಲ್ಲವನ ಎಂತಹ ಗಂಡನ ಎಂದಕ್ಕೆ ಮಾತನು ಕೇಳನ ನೀನೆಂಥ ಗಂಡನು ನೀನ್ ಎಂಥ ಹೆಣ್ಣದಿವ ಕೈಲಾಗದ ಗಂಡನು ಗಂಡನಿಗೆ ಅಪಚಾರದ ಮಾತುಗಳನ್ನು ಆಡುವೆಯಲ್ಲ. ನಿಮ್ಮಂತ ಗಂಡುಗಲ್ಲಿ 5 ಮಂದಿ ಗಂಡರಿದ್ದು ರಂಡ ಸತ್ತರ ಕುರು ಭಂಡಲೇಶ್ವರಿಗೆ ಭೂ ಮಂಡಲವನ್ನು ಬಿಟ್ಟು ಗಂಡ ಸತ್ತ ರಂಡಿಯರಂತೆ ತೆಲ ತಕ್ಕಿಸಿಕೊಂಡು ಕುಳಿತು ಬಂದರು. ಇದೇ ಮೂರ್ಖಂಡ ಏನು ಮಾತನಾಡಿದೆ? ನಾಥ ನಿನ್ನಂಥ ಹೆಣ್ಣು ಗಂಡನಿಗೆ ದಾರು ಮಾಡಿ ಬದಾಡಿರಲಿಲ್ಲ. ಪ್ರಿಯ ಈಕೋ ನನ್ನ ಕರದಲ್ಲಿರುವ ಬೆಳೆಗಳನ್ನು ನನ್ನ ಕರಗಡದಲ್ಲಿ ತರಿಸಿಕೋ. ಸುಂದರಿ ಹೇಳುವನು ಕೇಳ. ಹಿರಿಯ ಸುಂದರಿ ನಾಥ ನಿನ್ನಂತ ಕೈಲಾಗದ ಗಂಡ ಕೂಡ ಬಾಳೆ ಮಾಡೋದಕ್ಕಿಂತ ಹಿರಿಯ ಸುಂದರಿ ಎಂಥ ಭ್ರಷ್ಟಾಚಾರದ ಮಾತುಗಳನ್ನು ಗಂಡನ ಮೇಲೆ ಆಡುವೆಯಲ್ಲ ಅಂತೆ. ಹರಿಶ್ಚಂದ್ರನು ತನ್ನ ಸಕಲ ಸಾಮ್ರಾಜ್ಯದಿಂದ ಹರಿಸಿದ್ದನು. ಆದರೆ ವಿಶ್ವಾಮಿತ್ರ ಮುನಿಯು ಬಂದು ದಾನ ಕೇಳಿದ ಕ್ಷಣಕ್ಕೆ ತನ್ನ ಸಕಲ ಸಾಮ್ರಾಜ್ಯವನ್ನು ದಾನ ಮಾಡಿದನು ಮಹಾರಾಣಿ. ಆದರೆ ಹರಿಶ್ಚಂದ್ರನ ಪತ್ನಿಯನ್ನು ದಾಸಿಯ ಮನೆ ಕೆಲಸಕ್ಕೆ ಇಟ್ಟು ಹರಿಶ್ಚಂದ್ರನ ಪಶಾಣವನ್ನೇ ಕಾದನ ಮಹಾರಾಣಿ. ಆದರೆ ಹರಿಶ್ಚಂದ್ರನ ಪತ್ನಿಯಾದ ಚಂದ್ರಮತಿಯು ನಿನ್ನಂತ ಅಪಚಾರದ ಮಾತುಗಳು ನನಗೆ ಮಾತ್ರ ಆಡಲಿಲ್ಲ. ಶ್ರೀರಾಮಚಂದ್ರನು ತನ್ನ ಪತ್ನಿಯಾದ ಸೀತಾದೇವಿಯನ್ನು ಕಾಡು ಅರಣ್ಯದಲ್ಲಿ ಬಿಟ್ಟು ಬಂದನು ಮೋಹನಾಂಗ. ಆದರೆ ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯು ಗಂಡನ ಧ್ಯಾನವನ್ನೇ ಮಾಡಿದಳು ಹೊರತು ಆದರೆ ನಿನ್ನಂತ ಭ್ರಷ್ಟಾಚಾರದ ಮಾತುಗಳು ಗಂಡನೆಂಬುವುದು ಸ್ವಲ್ಪವಾದರೂ ನಿನಗೆ ಮಮಕಾರವಿಲ್ಲದಂತೆ ಭ್ರಷ್ಟಾಚಾರದ ಮಾತುಗಳನ್ನೇ ಆಡುವೆಯಲ್ಲ. ಸುಂದರಿ ಪ್ರಿಯ, ಈ ಭೂಮಂಡಲವನ್ನೇ ಕೌರವನಿಗೆ ಬಿಟ್ಟು ಬಂದಿರುವರೆಂದು ಹೇಳಿದೆಯಲ್ಲ. ಏ ಮೂರ್ಖ ಹೆಣ್ಣೆ, ಧರ್ಮರಾಜನು ಸತ್ಯ ಹರಿಶ್ಚಂದ್ರನಂತೆ ಸತ್ಯವನ್ನೇ ಹೇಗೆ ಪರಿಪಾಲಿಸಿದನು ಅದರಂತೆ ಈ ಧರ್ಮರಾಜನು ಧರ್ಮವನ್ನು ಬಿಟ್ಟು ಅಧರ್ಮವನ್ನು ನುಡಿಯುವುದಿಲ್ಲ ಎಂದು ನಾಥ ಇಲ್ಲದ್ದೇ ಎಲ್ಲ ಮಾತನಾಡುತ್ತಿರುವಿಯ ನಾಥ. ನಿನ್ನಂತೆ ಕೈಲಾಗದ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಯಾವುದಾದ್ರೂ ಹಾಳು ಬಾವಿದ್ದು ಸಾಯದ ಮೇಲು. ಅಪ್ಪ ಸಾರಥಿ, ಅಮ್ಮ ಜನನಿ, ಎಂತ ಕೈಲಾಗದ ಗಂಡನ ಕೂಡ ಬಾಳೆ ಮಾಡೋದಕ್ಕಿಂತ ಯಾವುದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯೋಣ ನಡೆಯಪ್ಪ ಸಾರಥಿ. ಬಳಿರಿಯ ಎಲ್ಲ ಸಾರಥಿ ಕೇಳಿದೆಯ ಈ ದ್ರೌಪದಿಯು ಆಡಿದ ಮಾತಿನ ರೀತಿ. ಆ ಸಾರಥಿ ಆ ಮದಂದನಾದ ಕೀಚಕನನ್ನು ಕೊಲ್ಲಲಿದ್ದರೆ ಬಾಯಿಗೆರೆಗೆ ಬಿದ್ದು ಸಾಯುವನಂದು ಆ ಸಾರಥಿ
ವಿದ್ಯೆದೊಳು ಬಲ್ಲಿದನಾದ ಮೇಲಾಗಿ ಶಿವನಿಂದ ಪಾಸು ಪಸತ್ರಮ್ಮಂ ಪಡೆದ ಪಾರ್ಥನು ಸೈನ್ಯವನ ಶಿರವನ್ನು ಒತ್ತು ಮುಡುಗುವುದರೊಳಗಾಗಿ ಹೇಗ ಕತ್ತರಿಸಿದನು ಅದರಂತೆ ಪಾರ್ಥನಲ್ಲಿಗೆ ಹೋಗಿ ನಿನ್ನ ಕಟ್ಟವನ್ನು ಪರಿಹರಿಸಿಕೋ ಅಂದರೆ ಸಾರಥಿ ಹೆಣ್ಣು ಹೊನ್ನು ಮಣ್ಣು ಇವು ಮೂರು ಯುದ್ಧಕ್ಕೆ ಕಾರಣ ಒಂದು ಹಿರಿಯರು ಆಡಿದ ಮಾತು ಈಗ ನಿನಗೆ ನಿಶ್ಚಯವಾಗಿಲ್ಲ. ಸಾರಥಿ ನಾವು 5 ಮಂದಿ ಪತಿಗಳು ಸಿಂಹರಾಜರಂತೆ ಪತಿಗಳಿದ್ದು ಒಬ್ಬ ಹೆಂಡತಿಯನ್ನು ಕಾಪಾಡಲಿದ್ದರೆ ಪಾಂಡವರಿಗೆ ಅಪಮಾನವಾಗುವುದಲ್ಲ. ಆ ಸಾರಥಿ ಶ್ರೀಮನ್ನಾರಾಯಣನ ಅಂತಃಕರಣವು ಎನ್ನ ಮೇಲೆ ಇರದೆ ಆ ಮದಂದನಾದ ಕೀಚಕನಂ ಸಂಹರಿಸಿ ಸತಿಯಳ ವ್ಯಥೆಯಂ ಪರಿಹರಿಸುವುದೇ ಎನ್ನ ಧರ್ಮ. ಎನ್ನ ಮುದ್ದಿನ ಅರಗಿಣಿಯಾದ ದ್ರೌಪದಿಯೇ, ಆ ಮದಂದನಾದ ಕೀಚಕನಂ ಸಂಹರಿಸುವನು ನಿನ್ನ ಕಷ್ಟವನ್ನೇ ಪರಿಹರಿಸುವನು. ಈಗ ಪೌರುಷ ಬಂದಿತ್ತೆ ವಲ್ಲಭ. ನಾಳೆ ರಾತ್ರಿ ಆ ಕೀಚಕ ನಮ್ಮ ಗರುಡಿ ಗೃಹಕ್ಕೆ ಬಾರೆಂದು ಭರವಸೆಯಂ ಕೊಟ್ಟು ಬಂದು ಎಲ್ಲರಿಗೆ ತಿಳಿಸು. ಅಲ್ಲವೇ ಶ್ರೀಕೃಷ್ಣನ ಪಾದದಾಣಿ, ಅಣ್ಣನಾದ ಧರ್ಮರಾಯ ನಾಣಿ, ಸೂರ್ಯಚಂದ್ರ ನಾಣಿ, ಈ ವಚನವನ್ನು ತಪ್ಪುವುದಿಲ್ಲ. ರಾತ್ರಿ ಖಂಡಿತವಾಗಿ ಬಂದು ಆ ಪುರಿಯ ಆ ಕಾಮಂದನಾದ ಕೀಚಕನಂ ಯಮನಾಲಯಕ್ಕೆ ಕಳಿಸುವೆ. ಅಲ್ಲವೇ ನೀನು ಹೋಗಿ ಆ ಓರ್ವನೆಯ ಗರುಡಿಯ ಗೃಹಕ್ಕೆ ಬರುವಂತ ಭರವಸೆಯಂ ಕೊಟ್ಟವ ನಾರ್ಯ ಇಂಬಳಿಯ ಆ ಮೂರ್ಖ ಮಂದಿಯಾದ ಕೀಚಕನಂ ಸಂಹರಿಸುವುದು. ಕಾಂತ, ಕೀಚಕನನ್ನು ಕೊಲ್ಲುವೆಯ? ನಿನ್ನ ಮಾತು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಹೇಳಲೆ ಉಲ್ಲಾಸದವ ಮಳೆ ಜನಪತಿದೆ ನನ್ನಿನ್ನಲಿಗೆ ಸಂಕೋಚದ ಒಂದೊಳೆ ಅರೆಯತಿದೆ ಕಣ್ಣಲ್ಲಿ ಮುಂಜಾಲನೆ ಮುಜಂಗಲನೆ ನನ್ನೆರನೆ ಹೃದಯದಲ್ಲೇ ಬೆರೆತವನೆ ಉಲ್ಲಾಸದ ಮಳೆ ಜನಪತಿದೆ. ನೆನಪೇತಿಗೆ ನಾ ಸೋತೆನೋ ನಿನಗಾಗಿ ಬಾಳುವ ನಾನ ನನ್ನೊಳಗೆ ನೇರಿದೆ ನನಗೇನು ಬೇಡ. ನಾ ಬರೆದ ಮಲ್ಲಿಗೆಗೆ ಪರಿಮಳವೇ ಬರೆದಂತೆ ನನ್ನವನೇ ಎಂದೆಗೊನೆ ಉಲ್ಲಾಸದ ಮನೆ ಬೆನುಗುತ್ತಿದೆ. ಪ್ರಿಯ, ನಾಳೆ ರಾತ್ರಿ ತಪ್ಪದೆ ನನ್ನ ಗರಡೆ ಮನೆಗೆ ಬರುವನೆಂದು ಹೇಳಿ ಬರಲೇ. ಕಾಂತಿ ಕಾಂತ,
ಹಳಿರಿಯ ಭ್ರಷ್ಟ ಆ ಕಾಮಂದನಾದ ಪಾಪಿಷ್ಟನಾದ ಕೀಚಕನ ಆಲಯಕ್ಕೆ ಹೋಗುವೆ. ಅಂತ ಮೊದಲು ನಾನು ಹೋಗಿ ಮಾತು ಕೊಟ್ಟು ಬರುವೆನು. ಹೋಗಿ ಕೀಚಕ ಬರಲೇ? ಕೀಚಕ ಹೋಗಿ ಬರಲೇ? ಕೀಚಕ ಬಾಬಾ ಕೀಚಕ ಕೀಚಕ ಜಾ, ಸುಂದರಿ ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಅದ ಏನೋ ತಿಳಿದೆ ಮಾತನಾಡದೆ. ಸಂತೋಷವಾಯಿತು ಸುಂದರಿ. ಕೀಚಕ ಮಹಾರಾಜ ಸುಂದರಿ ಹೇಳಲೇ? ಹೇಳಬೇಕು. ಆ ಆ ಸುಂದರಿ ಆ ಕೀಚಕ ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿಕೊಳ್ಳುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟ ನಾ ನಡೆಸಿಕೊಳ್ಳುವೆ. ನಾಳೆ ಬರುವೆ ಜೊತೆಗಿರುವೆ, ನಾಳೆ ಬರುವೆ ಜೊತೆಗಿರುವೆ. ನಿನ್ನ ಆಸೆ ಪೂರೈಸುವೆ, ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾ ನಡೆಸಿ. ನನಗಾಗಿ ನಿನ್ನ ಜೀವ ನೇ ಕಾಣ ಸ್ವರ್ಗ ಸುಖವೇ. ನನಗಾಗಿ ನಿನ್ನ ಜೀವ ನೇ ಕಾಣ ಸ್ವರ್ಗ ಸುಖವೇ. ಎಲ್ಲ ನಿನ್ನನ್ನು ಬಿಡಲಾರೆನು, ಎಲ್ಲ ನಿನ್ನನ್ನು ಬಿಡಲಾರೆನು. ಸ್ವರ್ಗ ಸುಖವನ ನಾ ತೋರುವೆ, ಸ್ವರ್ಗ ಸುಖವನ ನಾ ತೋರುವೆ, ನಾ ತೋರುವೆ, ನಾ ತೋರುವೆ. ನಿನ್ನ ಗರಡಿಯ ಮನೆಗೆ ನಾ ಬರುವೆ, ನಿನ್ನ ಇಷ್ಟಾರ್ಥ ನಾ ನಡೆಸಿಕೊಳ್ಳುವೆ. ಕೀಚಕ ಮಹಾರಾಜ ಯಾರು ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಎಷ್ಟು ಮಾತರ ಕಚ್ಚಿಕೊಳ್ಳುವುದಲ್ಲ ಸುಂದರಿ. ಏನೋ ತಿಳಿದೆ ಮಾತನಾಡಿದೆ. ನಿನ್ನಂತ ಪರಾಕ್ರಮಿಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಹೌದಾ ಸುಂದರಿ. ಅದಕ್ಕಾಗಿ ನಿನ್ನ ಬಳಿಗೆ ಓಡೋಡಿ ಬಂದೆನು. ಕಂಡಿಯಾ ಕೀಚಕ ಮಹಾರಾಜ? ಈ ಸತ ಸಿಂಹಬಲವುಳ್ಳ ಪರಾಕ್ರಮ ಈಗ ನಿಮಗೆ ಗೊತ್ತಾಯಿತು ಸುಂದರಿ. ಇವಾಗ ತಿಳಿದುಕೊಂಡಿಯಾ? ಈಗ ತಿಳಿದುಕೊಂಡು ಬಂದೆ. ಸುಂದರಿ ರಾಜ್ಯವಲೋಚನೆ ಅಂತಃಕರುಣ ಮಾನಸಳಾಗಿ ಒಂದರಗಳಿಗೆ ಎನ್ನನ್ನು ಕೂಡಿ ನೋಡು, ಎನ್ನಗೆ ಸ್ವರ್ಗ ಪದವಿ ದೊರಕಿದಂತಾಗುವುದು. ಕಾಮಬಾಧೆ ಎಂಬ ಶರದಿಂದ ಎನ್ನಂ ಕೊಲ್ಲಬೇಡ ಸಖಿ, ಸುಪ್ರಾಂ ಸುಬಿಕೆ. ಕೀಚಕ ಮಹಾರಾಜ ಸುಂದರಿ ನೀನು ಭಯಪಡಬೇಡ. ಯಾತಕ್ಕೆ ಭಯಪಡಬೇಕು ಸುಂದರಿ? ನಿನಗಾಗಿ ನಾನು ನಾಳೆಯ ರಾತ್ರಿ ಬರುವೆನು. ತಪ್ಪು ಮಾಡಬಾರದು ಸುಂದರಿ. ಕೊಟ್ಟ ಮಾತು ತಪ್ಪುವ ಹೆಣ್ಣು ನಾನಲ್ಲ. ತಪ್ಪಬಾರದು, ತಪ್ಪುವುದಿಲ್ಲ. ತಪ್ಪಬಾರದು ಸುಂದರಿ. ಕೀಚಕ ಮಹಾರಾಜ ಅದೇ ಬಿಂದಾದರಿ ಹೇಳಲೇ? ಚೆನ್ನಾಗಿ ಹೇಳು. ಕೊಟ್ಟ ಮಾತು ತಪ್ಪಲಾರೆನು ನಾ, ಮಾತು ಕೊಟ್ಟ ತಪ್ಪ ಹೆಣ್ಣಲ್ಲ ನಾ. ನಿನಗಾಗೆ ನಿನ್ನ ಸಲವಾಗೆ, ನಿನಗಾಗೆ
ನಿನ್ನ ಸಲವಾಗೆ ಕೀಚಕ ಕೊಟ್ಟ ಮಾತು ತಪ್ಪಲಾರೆ ನನ್ನ ಮಾತು ಕೊಟ್ಟ ತಪ್ಪ ನನ್ನ ನಿನಗಾಗೆ ನಿನ್ನ ಸಲವಾಗೆ ನಿನಗಾಗೆ ನಿನ್ನ ಸಲವಾ ಎಂದ ನವರಾತ್ರಿ ನಿನಗದ ಶಿವರಾತ್ರಿ ನಿದ್ದೆ ಕೆಡವ ರಾತ್ರಿ ಎಂದ ನವರಾತ್ರಿ ನಿನಗದ ಶಿವರಾತ್ರಿ ನಿದ್ದೆ ಕೆಡವ ರಾತ್ರಿ ದ್ರಾಕ್ಷಿ ಹಣ್ಣು ಬಾಳೆ ಸವಿದು ಬೆಳ್ಳ ಲೋಟದ ಹಾಲು ಕೊಡದ ದ್ರಾಕ್ಷಿ ಹಣ್ಣು ಬಾಳೆ ಸವಿದು ಬೆಳ್ಳ ಲೋಟದ ಹಾಲು ಕೊಡದು ಮಧು ಬಂಗನದಿ ರತಿಯ ಕೀರದು ಮಧು ಬಂಗನದಿ ರತಿಯ ಕೀರದು ನಾನು ಸ್ವರ್ಗವು ನೀನು ಪ್ರಿಯ ಸ್ವರ್ಗವೇ ಮೂರೇಗೇನೋ ಮೂರ್ಗೇನಲ್ಲವೇ ಸಂತೋಷವೇ ಕೀಚಕ ಕೊಟ್ಟ ಮಾತು ತಪ್ಪಲಾರೆ ನನ್ನ ಮಾತು ಕೊಟ್ಟ ತಪ್ಪ ಹೆಂಗಲ್ಲದ ನಿನಗಾಗೆ ನಿನ್ನ ಛಲವಾಗೆ ನಿನಗಾಗೆ ನಿನ್ನ ಛಲವಾ ಇದು ಯಾವ್ದು ಬೆಂಕಿ ದೇವ್ರನ್ನ ಕುಂದ್ರಸ್ರೋ ಮರೆ ಬೆಳ ತಕ್ಕ ಬೆಳಗ ಮುಂಜಾನೆ ಬಂದ್ಬಿಡತ್ತೆ ಕೀಚಕ ಮಹಾರಾಜ ಅಯ್ಯ ಸುಂದರಿ ನಾಳೆ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವನು ತಪ್ಪದೆ ಬರಬೇಕು ಸುಂದರಿ ತಪ್ಪದೆ ಬರುವನು ಸುಳ್ಳು ಮಾಡಬಾರದು ಸುಂದರಿ ಸುಳ್ಳು ಮಾಡುವುದು ಸಾಧ್ಯವೇ ಮಾಡಬಾರದು ಮಾಡುವುದಿಲ್ಲ ಸಹಜವಾಗಿ ಬರಬೇಕು ಸಹಜವಾಗಿ ಬರುವನು ಸಂತೋಷವೇ ಸಂತೋಷದಿಂದ ಬರಬೇಕು ಸಂತೋಷದಿಂದ ಬರುವೆನು ಹೌದು ಸುಂದರಿ ಬಳಿ ಬಳಿರೇ ಎಲ್ಲ ಈ ಸಾರಥಿ ಭೂಪತಿ ನನ್ನ ಪುಣ್ಯದ ಮಹಿಮೆ ಎಷ್ಟೆಂದು ವರ್ಣಿಸಲಿ ಅಯ್ಯಪ್ಪ ಈ ವರ್ಷ ಒಂದು 8 ಎಕರೆ ನೀರಾವರಿ ತಗೊಂಡಂಗ ಆತವ ಮರೆ ಇಂದಿಗೆ ನಾನೇ ಧನ್ಯ ನಾನೇ ಕೃತಾರ್ಥ ನಾನೇ ಭಾಗ್ಯವಂತ ಹೌದು ದೇವ ಇಷ್ಟು ದಿನ ನಾನೆಷ್ಟು ರೀತಿಯಿಂದ ಬೇಡಿಕೊಂಡರು ಒಡಂಬಡದೆ ಇಂದಿಗೆ ಎನ್ನೋಳು ಅಂತಃಕರಣ ಹುಟ್ಟಿದೆ ಹೌದು ದೇವ ಎಲ್ಲಿಯ ಸುಂದರಿ ನಿನ್ನಂಥ ಭಾಗ್ಯಲಕ್ಷ್ಮಿ ಸಂಪನ್ನಳ ಅಂಗಸಂಗ ಮಾಡಬೇಕಾದರೆ ಬ್ರಹ್ಮರುದ್ರ ಅಮರೇಂದ್ರಾಧ್ಯರಿಗೆ ನಿನ್ನಂಥ ಸುಂದರಿಯ ಸಂಘ ಸ್ವಪ್ನದಲ್ಲಿ ಸಹ ಕಂಡಿರವರೆಲ್ಲವ ಅಭಬಬಬಬಬಬ ಎಲ್ಲ ಸಾರಥಿ ಭೂಪತಿ
ನನ್ನಂಥ ಪುಣ್ಯ ಜೀವಿಯು ಹಾ ಈ ಧಾವಲೋಕದಲ್ಲಿಯೂ ಇಲ್ಲ. ಹೌದು ದೇವ. ಈ ಕೋಯಿಂದ ಮೇಲೆ ನನ್ನ ಸತಿ ಮಣಿಯರಾದ 60 ಮಂದಿ ಸ್ತ್ರೀ ಶಿರೋಮಣಿಯರಂ ಈ ಶೈಲೇಂದ್ರಿಯ ಪಾದ ಚಾಕರಿಯಲ್ಲಿ ನಿಲ್ಲಿಸಿವೆ. ಹಾ ವಿರಾಟದ ಪಟ್ಟಾಭಿಷೇಕವನ್ನು ಕಿತ್ತಿ ನಿನ್ನಿಗೆ ರಾಣಿ ಪಟ್ಟವನ್ನು ಕಟ್ಟಿಸಿವೆ. ಬಲ ಮಂದಯಾನೆ, ನಾನೊಂದು ಮಾತು ತಪ್ಪವನಲ್ಲ ಪನ್ನಗಬೇಣಿ, ನಮ್ಮ ಕುಲದೇವರಾಣೆ. ಸಕಲ ವೈಭವಂ ನಿನ್ನಿಗೆ ವಶ ಮಾಡುವನ ಸುಂದರಿ, ನಿನ್ನಿಗೆ ತಾರಸುರಿ. ನನ್ನ ಕೈ ಗುಣವನ್ನು ನೋಡುವ, ಇನ್ನೊಂದು ಮಾತನ್ನಾಡು, ಸಂಚಲವಂಬಿಡು. ಅರಸದಿಂದ ಕೂಡ ಇಂದಿನ ರಾತ್ರಿ ಇದೇ ಗರಡಿಯ ಗೃಹಕ್ಕೆ ಬರಬೇಕೆಂದು ಕೇಳಿಕೊಳ್ಳುವನ ರೂಪವತಿ ಎಲ್ಲಿಗೆ ಬರ ಸ್ಫೂರ್ತಿ. ಕೀಚಕ ಮಹಾರಾಜ ಅಯ್ಯ ಸುಂದರಿ, ಹೇಳಲೆ. ಅದೇನ ಚೆನ್ನಾಗಿ ಹೇಳು. ಆಲೋ ಹಣ್ಣು ಆಲೋ ಹಣ್ಣು ಆಲೋ ಹಣ್ಣು ಕೋಡೆ ನನ್ನ ಕೋಡೆ ಆಗ ಹಾಗುವ ನಾನು ನಿನ್ನ ಜೋಡೆ. ಬಳೆ ಬಾರ 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 ಬಾಳಿನ ರಾಜ ನನ್ನ ಬಣ್ಣದ ತೇಜ, ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ. ಆಲೋ ಹಣ್ಣು ಆಲೋ ಹಣ್ಣು ಆಲೋ ಹಣ್ಣು ಕೋಡೆ ನನ್ನ ಕೋಡೆ ಆಗ ಹಾಗುವ ನಾನು ನಿನ್ನ ಜೋಡೆ. ನಿನ್ನ ಮೇಲೆ ನನ್ನ ಮನಸ್ಸು ಬಾಳ ಇದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನಾ. ನಿನ್ನ ಮೇಲೆ ನನ್ನ ಮನಸ್ಸು ಬಾಳ ಇದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನಾ. ಬಾರ ಬಾಳಿನ ರಾಜ ನನ್ನ ಬಣ್ಣದ ತೇಜ, ಬಾರ ಬಾಳಿನ ರಾಜ ನಿನ್ನ ಬಣ್ಣದ ತೇಜ. ಹಾಲೋ ಹಣ್ಣು ಹಾಲೋ ಹಣ್ಣು ಹಾಲೋ ಹಣ್ಣು ಕೋಡೆ ನನ್ನ ಕೋಡೆ ಆಗ ಹಾಗುವ ನಾನು ನೀನು ಜೋಡೆ, ನಾನು ನೀನು ಜೋಡೆ, ನಾನು ನೀನು. ಕೀಚಕ ಮಹಾರಾಜ, ಅಯ್ಯ ಸುಂದರಿ, ಕೊಟ್ಟ ಮಾತು ತಪ್ಪು ಹೆಣ್ಣು ನಾನಲ್ಲ. ತಪ್ಪಬಾರದು ಸುಂದರಿ. ತಪ್ಪದೆ ನಾಳೆ ರಾತ್ರಿ ನನ್ನ ಕರಡಿ ಮನೆಗೆ ಬರುವನು, ಸಹಜವಾಗಿ ಬರುವೆಯಾ? ಸಹಜವಾಗಿ ಬರುವನು. ನಾನಿನ್ನು ಹೋಗಿ ಬರಲೇ. ಗರಡಿ ಮನೆಗೆ ಬರುವನು, ತಪ್ಪೋದಲ್ಲ. ಶೈಲೇಂದ್ರಿಯ ಮುಡಿಗೆ ವ್ಯಗ್ಯವಾದ ಪುಷ್ಪಗಳಂತ ಮತ್ತು ಫಲಹಾರಕ್ಕೆ ಬೇಕಾದ ಹಣ್ಣುಗಳನ್ನು ತೆಗೆದುಕೋ. ಆ ಸ್ತ್ರೀಗಳ ಬರುವ ಒತ್ತಾಯಿತ ಗರಡಿಯ ಗುಹೆಗೆ ಹೋರಾಡಿ ಸಾರಥಿ ಅತಿ ಜಾಗ್ರತೆ. ಎಷ್ಟದಂತಾಗಲಿ ಬಾಬುದೇ. ಖಾಲಿ ಮಂದಿ ಹಿಂದಕ್ಕೆ ಸರ್ಕೋಬೇಕಪ್ಪ, ಖಾಲಿ ಮಂದಿ ಹಿಂದಕ್ಕೆ ಸರ್ಕೋಬೇಕು. ನೀವು ಏನಾಯ್ತು ಅಂತ ಕೇಳಿದೆಯಾ? ನಾನು ಹೋದ ಮೇಲೆ ಸುಮ್ಮನೆ ಬರುವಳೆಂದು ತಿಳಿದುಕೊಂಡಿರುವೆ. ಆಥ ಆ ಕೀಚಕನು ಏನೆಂದು ಹೊಗಳಿರೋನು ಗೊತ್ತೇ? ಹೇಳಲೇ. ಇದ್ಯಾವ್ದಲ್ಲೇ ರಾವಣ ಸೋರ ಐತೆ ಆಟದಾಗ.
ಮರಿಗುದ್ರಪ್ಪ, ಕಂಚನಗುದ್ರಪ್ಪ, ಬೆಳಗುದ್ರಪ್ಪ, ಗಾಂಧಂಬ ದಾವಮ್ಮನ ಆಶೀರ್ವಾದದಿಂದ ಗೋಸ್ಪಾಳ ಗ್ರಾಮದಲ್ಲಿ ಬಯಲಾಟ ಬಹಳ ಸುಂದರವಾಗಿ ನಡೀತಿ. ಆದರೆ ವಿಶ್ವಾಸರಿಗೆ ಈ ಪಾತ್ರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಯಾಕಂದರೆ ಅವರು ಮೊದಲಿಗೆ ಹೇಗಾಗಿರ್ತಾರೆ ನೋಡಿದಿಲ್ಲ. ಯಾಕಂದರೆ ವಿಶ್ವಾಸರ ಪಾತ್ರ ಮಾಡಿದ ಅಭಿಮಾನ ನನಗಿದೆ, ನನಗೂ ಆ ರೀತಿ ಆಗಿತ್ತು, ಆಗಬಾರ್ದಾಯಿತು. ಮುಂದೆ ದೇವರ ಸಿದ್ಧಲಿಂಗೇಶ್ವರ ಆಶೀರ್ವಾದದಿಂದ ಮುಂದೆ ಚೆನ್ನಾಗಾಡಲಿ ಅಂತೇಳಿ ತಮ್ಮಲ್ಲೆಲ್ಲ ಕೈ ಮುಗುತ್ತಾ ಹೊಂದಿಸುತ್ತೇನೆ. ತಮ್ಮಲ್ಲಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಪ್ರಿಯಾ, ಹಾ ಕೀಚಕನು ಏನಂತ ಹೇಳಿರೋನು ಗೊತ್ತೇ? ಹೇಳಲಿ ಕಾಮಕಾಯಂದನ ಪ್ರಿಯ ಪ್ರೀತಿ ಮಾಡೆಂದನೋ ಒಂಟಿ ಎನ್ನೆಂದು ಯಾರೋ ಇಲ್ಲೆಂದು ನನ್ನನೇ ಕೇವನೋ ಪ್ರಿಯ ಕಾಮಕಾಯಂದನ ಪ್ರೀತಿ ಮಾಡೆಂದನೋ ಒಂಟಿ ಹೆಣ್ಣೆಂದು ಯಾರೋ ಇಲ್ಲೆಂದು ನನ್ನನೇ ಕೇವನೋ. ಅದಕ್ಕೆ ನಾನೇನು ಹೇಳಲು ಗೊತ್ತೇ? ಸುಳ್ಳು ಹೇಳಿರುವೆ ಓಡಿ ಬಂದಿರುವೆ, ಸುಳ್ಳು ಹೇಳಿರುವೆ ಓಡಿ ಬಂದಿರುವೆ, ಅವನ ಕೆಳಗೆಯುವೆ ಕಾಮಕಾಯಂದನ ಪ್ರೀತಿ ಮಾಡೆಂದನೋ ಒಂದು ಹೆಣ್ಣೆಂದು ಯಾರ ಇಲ್ಲೆಂದು ನನ್ನನೇ ಕೇಳೋಣ. ನಾಳೆಯ ರಾತ್ರಿ ತಪ್ಪದೆ ನಿನ್ನ ಗರಡಿ ಮನೆಗೆ ಬರುವನೆಂದು ಹೇಳಿ ಬಂದಿರುವನು. ಕಾಂತ, ಸಂತೋಷವೇ? ಸಹಜವಾಗಿ ಕೊಲ್ಲುವನೆಂದು ಹೇಳಿರುವಲ್ಲ ಕಾಂತೆ. ನೀನು ಹೇಗೆ ಕೊಲ್ಲುವೆ? ಹೇಗೆ ಕೊಲ್ಲಬೇಕು ಸುಂದರಿ? ಇದೇ ರೀತಿಯಾಗಿ ಹೋಗುವೆಯ? ಹೌದು ಕಾಂತೆ. ಇದೇ ರೀತಿಯಾಗಿ ಹೋದರೆ ಆ ಕೀಚಕನನ್ನು ಕೊಲ್ಲಲು ಸಾಧ್ಯವಿಲ್ಲ. ಏತಕ್ಕೆ ಸಾಧ್ಯವಿಲ್ಲ ಸುಂದರಿ? ಈ ಕೋ ನನ್ನ ಪಟ್ಟು ಪಿತಾಂಬರವನ್ನು ಧರಿಸಿಕೊಂಡು ಹೋದರೆ ಮಾತ್ರ ಕೊಲ್ಲಲು ಸಾಧ್ಯ. ಮಾತುಗಳನ್ನೇ ಆಡುವುದಿಲ್ಲ. ಏ ದ್ರೌಪದಿ, ಏನು ಮಾತನಾಡುತ್ತಿ? ಇದ್ದ ಮಾತನ್ನೇ ಹೇಳಿದೆ. ನಿನ್ನ ಮಾತನ್ನು ಕೇಳಿ ನಾನು ಸ್ತ್ರೀಯರ ವೇಷಧಾರಿಯಾದರೆ ಈ ಸುದ್ದಿಯಂ ಕೇಳ ಎಲ್ಲ ತಾಯಿಯಾದ ಕುಂತಿ ದೇವಿಯು ಎಷ್ಟು ಹಾಗೇನಾಗೋದಿಲ್ಲ ಸುಂದರ. ಇಂದಕ್ಕೆ ಬಕ ಸೂರ್ಯಂ ಪನ್ನಿದೆ ಥರ ಸಂದನನ ಎದೆಯಂ ಸೀಳಿದೆ ವಿಡಂಬನ ಡಿಂಬವಂ. ಈಗ ಕೀಚಕನನ್ನು ಕೊಲ್ಲು. ಇಂಥ ಸುಂಬದ್ಗಾಮ್ಯರ್ಯನ್ನು ಲೆಕ್ಕಿಸಿದ ಸೀರೆಯನ್ನು ಉಟ್ಟುಕೊಂಡು ಸ್ತ್ರೀಯರ ವೇಷವನ್ನು ಧರಿಸಂದು ಮಾತನಾಡುವುದು ನಿನ್ನಗೆ ಚಂದವಲ್ಲವೇ ಮಂದಗಮನಿಯ? ಕಾಂತ, ನಿನ್ನ ಆವೇಶ ಬಿಟ್ಟು ಬಿಡು. ಈ ಪೀಠವನ್ನು ಅಲಂಕರಿಸುವ ನಿನಗೆ ಸೀರೆಯನ್ನು ಉಡಿಸುವೆ. ನೀನು ಕೀಚಕನನ್ನು ಕೊಲ್ಲಿವ. ಇರಲಾರ ಚೆಲುವ ನಿನ್ನ ನನ್ನ ನಿನ್ನ ಹಗಲೇ ಕೊನೆದಾಡ ಆಸೆ ನನ್ನಲೆ ನಿನ್ನ ಕಂಡ ಜೀವದಾಣೆ ನಿಮ್ಮ ಜಾಣೆ ಜೀವದಾಣೆ ಜನ್ಮದಾಣೆ ಎನ್ನ ಪ್ರೇಮ
ಸಂತೋಷವೇ? ಕುಳಿತುಕೋ. ಕಾಂತ, ನಿಮಗೆ ಗೊತ್ತೇ, ಬೆಟ್ಟ ನನ್ನ ಹಾಗೆ ಕಾಣುವೆ, ಬೋಲು ಸುಂದರವಾಗಿ ಕಾಣುವೆ. ಹೌದು ಪ್ರಿಯ, ಏನ್ ಚಂದ ಯವ್ವ. ಓಯ್ಯೋ, ಈ ಮೋರೆ ಮೇಲೆ ಸೀರೆಯ, ಹಾಯ್ ಹಾಯ್ ಹಾಯ್, ಒಟ್ಟ ನನ್ನ ಗಂಡ ಬಾಲೋ ದಿಟ್ಟವಾಗಿ ಕಾಣುವ, ಒಟ್ಟ ನನ್ನ ಗಂಡ ಬಾಲೋ ದಿಟ್ಟವಾಗಿ ಕಾಣುವ. ಏನ್ ಚಂದ ಯವ್ವ ಈ ಮೋರೆ ಮೇಲೆ ಸೀರೆಯ, ಏನ್ ಚಂದ ಯವ್ವ ಈ ಮೋರೆ ಮೇಲೆ ಸೀರೆಯ. ಒಟ್ಟ ನನ್ನ ಗಂಡ ಬಾಲೋ ದಿಟ್ಟವಾಗಿ ಕಾಣುವ, ಒಟ್ಟ ನನ್ನ ಗಂಡ ಬಾಲೋ ದಿಟ್ಟವಾಗಿ ಕಾಣುವ. ಪ್ರಿಯ, ಸುಂದರವಾಗಿ ಕಾಣುವೆ, ಹಾಗೆ ಕುಳಿತುಕೋ. ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥಿಯನ್ನು ಮಾಡುವೆ. ಮಂಗಳದಾಗೆ ಸೊದೆನ ಮಧುರವಾಗಲೇ, ನಿನ್ನೊಲಮೆಗೆ ಮನೆಯು ನಂದ. ಅನುರಾಗದ ರಾಗಮಾಲೆ ರಾಗಲೇ, ಅಪಸ್ವರದ ಜಾಳೆಯೆಂದು ಕಾಣದಾಗಲೇ, ಶ್ರುತಿಯೊಳನೆ ಲಯತಾರ ಏನವಾಗಲೇ, ಶುಭಗೀತ ಮೆರೆಯಲೇ. ಕಾರ್ಯವು ಜಯವಾಗಲೆಂದು ಜಯದಾರ್ಥಿಯನ್ನು ಮಾಡಿರುವನು. ಜಾಗ್ರತೆಯಿಂದ ಹೋಗಿ ಆ ಕೀಚಕರನ್ನು ಕೊಂದು ಬಾ ಕಾಂತ, ನೀನೇ ಬಲವಂತ. ನಿಯತಕ್ಕೆ ತಡ, ಆ ಮೂರ್ಖ ಮದಿಯಾದ ಕೀಚಕನ ಬರುವ ತಾಯಿಗೆ ಜಾಗ್ರತೆಯಿಂದ ಗಂಡಿಯ ಗೃಹಕ್ಕೆ ಹೋಗರವಣ. ನಾನು ಹೋಗೋದಿಲ್ಲ, ನೀನು ಹೋಗಿ ಬಾ. ಗಿಂತ ಮಿಂಚಿತವಾಗಿ ಈ ಶೈಲೇಂದ್ರಿಯ ಬಂದಿರಲು ಪುಣ್ಯವನಿತೆ, ನಿನ್ನ ಮುಡಿಗೆ ಯೋಗ್ಯವಾದ ಇರವಂತಿಗೆ, ಶಾವಂತಿಗೆ, ಮಲ್ಲಿಗೆ ಮೊದಲಾದ ಪುಷ್ಪಗಳನ್ನು ತಂದಿರುವೆ, ಒಟ್ಟು ಪೀತಾಂಬ್ರವಂ ತಂದಿರುವೆ, ಉಟ್ಟುಕೋ. ಫಲಹಾರಕ್ಕೆ ಬೇಕಾದ ಹಣ್ಣುಗಳನ್ನು ತಂದಿರುವೆ, ಸ್ವೀಕರಿಸು. ಹೇಳಿ ಆಮೇಲೆ ಮೋಹನಾಂಗ ಮಲ್ಲಿಗೆ ಮದರಂದಾದಿಗಳನ್ನಾಗಿ ಮುಡಿದುಕೊಂಡು ಬಂದಿರುವೆ, ಕಸ್ತೂರು ತಿಲಕವನ್ನು ಧರಿಸಿಕೊಂಡಿರುವೆ. ಇದು ನಿಮ್ಮ ಕೈಯೊಳಾದ ಲಕ್ಷಾಂತರ ಬೆಲೆಯುಳ್ಳ ಬಾಳ ಪೀತಾಂಬರವನ್ನು ಮುಚ್ಚಿಕೊಂಡು ಬಂದಿರುವೆ. ನನಗೆ ಮೇಲೆಯಾಗುತ್ತದೆ ನಿನ್ನ ಅಪೇಕ್ಷೆ ಏನಿರುವುದು ಅದನ್ನು ತೀರಿಸಿಕೊಳ್ಳಲ ಪಡಪತಿ. ಏ ಶೈಲೇಂದ್ರಿ, ಗಂಧರ್ವ ಪುರೇಂದ್ರಿ, ಇನ್ನು ಸವಿ ನುಡಿಯನ್ನಾಡು, ನಿನ್ನಿಗೆ ಬಂದಿರುವ ಭಯವೊಂಬಿಡು. ನನ್ನಂಥ ಚಲ್ವ ಪುರುಷರ
ಅಂದರೆ ದೇವಲೋಕದ ಸ್ತ್ರೀಯರ ಎನ್ನಂ ಕಂಡಾಕ್ಷಣ ಮೋಹಿಸುವರು ಈ ನಿನ್ನಂ ಈ ವಚ್ಚಿಯ ನಮ್ಮ ಅಕ್ಕನ ಸೇವೆ ಬಿಡಿಸಿಬಿಟ್ಟು ನನ್ನ ಹತ್ತಿರಕ್ಕೆ ಸೇರಿ ನಿನ್ನಗೆ ಸರಿದಾರೆ ಮಾತದಲ್ಲಿ ಬಹಳ ಚತುರೆ. ಆದರೆ ಎನ್ನಂತ ಸುಂದರ ಸ್ತ್ರೀಯರು ಇದ್ದಾದರೂ ನಾನು ನಿನ್ನ ರೂಪಕ್ಕೆ ನನ್ನ ಚಲುವಿಕೆಯು ಜೋಡುವ ಈಡು ನಿಯತಕ್ಕೆ ತಡ ಮಾಡುವ ನಿನ್ನ ಪುಣ್ಯವನಿತೆ ನಿನ್ನ ವಚನಗಳನ್ನು ಕೇಳಿ ಎನ್ನಗೆ ಬಹು ಸಂತೋಷವಾಯಿತು. ಈ ಸ್ತ್ರೀಯನಿಗೆ ಪುಸ್ತಕಗಳಿಂದ ಕಾಮಿನಿ ಕಲಾಬ್ಜ ಕಾಮಿನಿ ಈ ಕಾಮಾಂಧನಾದ ಪಾಪಿ ಕೀಚಕನಿಯ ಎಲ್ಲ ಈ ಭ್ರಷ್ಟ ನಿನ್ನಂಥ ಪರಂಗಿನಿಯರಂ ಬಯಸುವವರಿಗೆ ಕೋಮಲ ಕರ್ಕಶವಾಗುವುದು, ಇದು ಸುಂದರ ರೂಪ ವಿಕಾರವಾಗುವುದು, ಇದು ಜಗನ್ನಿಯಂತ್ರಣ ಶಕ್ತಿ. ಈಗಲಾದರೂ ನಾನು ಯಾರೆಂಬುದನ್ನು ಕಾಮಾಂಧನಾಗಿ ಮುಚ್ಚಿದೆ. ಇನ್ನು ಮೇಲೆ ಈ ಭೂಮಿಯೊಳು ಬದುಕಿರುವ ನಂಬುವುದನ್ನು ಮರೆತು ಬಿಡು ಮೂಡ. ಈ ಹೆಚ್ಚಿಗೆ ಊಟಿಲ ಕುಂತಳಿ 10,000 ಎಲ್ಲ ಸಾರಥಿ ಇವಳ ಎಣ್ಣಾದರಿಯೇ ನನ್ನ ಮುಂಗೈ ಹಿಡಿಯುವ ಶಕ್ತಿ ಎತ್ತಣದು. ಹೌದು ದೇವ. ಶೈಲೇಂದ್ರಿ ಎಂದು ಇದುವರೆಗೆ ತಿಳಿದ ಮಹಾ ಅರಸದಿಂದ ಕಾಲ ಕಳೆದದ್ದು ಈ ಗಂಧರ್ವ ಸ್ತ್ರೀಯಳಿಗೆ ಇವನೇ ಗಂಧನಾಗಿರಬಹುದು. ಬಂಡರೋಳ ಬಂಡ ರಂಢೆ ಬಲ ಈ ಅದಮನನ್ನೋಳ ಸಾರಥಿ ಎಲ್ಲ ಈ ಭಂಡ ನಿನ್ನ ಬಾಯಿಂದಲೇ ನುಡಿದಿಯಲ್ಲ ನನ್ನ ನಾಮ ಖಂಡ. ಆದರೆ ಕೇಳಿರುವ ಏನೋ ಎಂದು ಮೇಲೆ ನಾನು ಯಾರೆಂಬುವುದನ್ನು ನಾನು ಧಾರಂದರಿಯ ನೀನು ಧಾರ ಆದಮ. ನೀನು ಪ್ರೀತಿಸಿದ ನಿನ್ನ ಪಾಲಿನ ಮೃತ್ಯವೆನಿಸಿದ ಆ ಸ್ತ್ರೀಯೊಳಗಂಡ ದೇವತಾ ಪ್ರಚಂಡ ಬಾಬುರ್ಯ ನಿಮ್ಮಂಥ ಅಧಮರನ್ನು ಯಮಲೋಕಕ್ಕೆ ಕಳುಹಿಸುವ ಹೇ ಉದ್ದಂಡ. ಪರಸತಿಯರನ್ನು ಬಯಸುವ ಪಾಪಿಯರಿಗೆ ಮಿಂಡ ತಿಳಿಯಿತೇನೋ ಲಂಡ. ಇಂಹಳಿಯ ಮೂರ್ಖ ಎಲ್ಲ ಈ ಅಧಮರೋಳ ಅಧಮನಾದ ಬಂಡ ನೀನೇನು ಶೈಲೇಂದ್ರಿ ಎಂಬುವಳ ಗಂಡ. ಎನ್ನ ಗರಡಿಗೆ ನಿಲಯಕ್ಕೆ ಬಂದದ್ದು ದಂಡ. ನಿನ್ನಗೆ ಲಜ್ಜೆ ಹುಟ್ಟಿಲ್ಲವೇನು? ಎಂಗಳಿಯರಂತೆ ಸೀರೆಯನ್ನುಟ್ಟು ಕರಗಳಿಗೆ ಬಳೆಗಳನ್ನಿಟ್ಟು ಕಂಚಕವನ್ನು ತೊಟ್ಟುಕೊಂಡು ಬಂದೀಯ ಮೂರ್ಖ. ಮಾಡ ಎನ್ನೋ ತರ್ಕ ಎಲೈ ಕೊಬ್ಬಿದ ಮದಂದನೆಯ ಎಲೈ ಅಧಮ ನಮ್ಮ ಸತಿಮಣಿಗಳನ್ನು ಮೋಹಿಸುವುದಕ್ಕೆ ಬಂದಿರುವ ಎಲ್ಲ ಇದರ ಪರಿಣಾಮದಿಂದ ಏನಾಗಬಹುದೆಂಬುದು ನಿನಗೆ ಗೊತ್ತಿಲ್ಲವೇ ಮೂರ್ಖ. ನಮ್ಮ
ಅಥವಾ ಎಲೈ ಮೂರ್ಖ, ಯುದ್ಧಕ್ಕೆ ಲಂಕಾ ನಗರಕ್ಕೆ ಅಧಿಪತಿಯಾದ ದಶಕಂಠನಾದ ರಾವಣನು ಶಿವನನ್ನೇ ಒಲಿಸಿಕೊಂಡು ದೇವಾನು ದೇವತರನ್ನು ಗಲಗಿಸಿ ಕುಬೇರನ ಒದ್ದು ಪುಷ್ಪಕದ ವಿಮಾನವಂ ಕದ್ದು ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಹೋಗಿ ಆ ದಶಕಂಠನಾದ ರಾವಣನು ಶ್ರೀರಾಮಚಂದ್ರನ ಪತ್ನಿಯಾದ ಸೀತಾದೇವಿಯನ್ನು ಅಶೋಕವನದಲ್ಲಿಟ್ಟನಲ್ಲ. ಎಲೈ ಅಧಮ, ಆ ದಶಕಂಠನಾದ ರಾವಣನು ಶ್ರೀರಾಮಚಂದ್ರನ ಬಾಣದಿಂದ ಎಲೈ ಮೂರ್ಖ, ಕೊಬ್ಬಿದ ಆನೆಯಂತೆ ನುಗ್ಗುವೆಯಲ್ಲ, ಕೊಬ್ಬಿದ ಆನೆಯ ಮುಂದೆ ಎಲೈ ಮೂಢ, ಸಿಂಹದ ಮರಿಯ ಮುಂದೆ ಮಲದ ಮರಿಯು ತಂದು ನಿಲ್ಲಿಸಿದರೆ ಎಲೈ ಅಧಮ, ಈಗ ನೀನು ಎಬ್ಬುಲಿಯ ಬಾಯಿಗೆ ಗುಬ್ಬಿ ಮರಿಯು ಚಿಕ್ಕಂತಾಗಿರುವುದು. ನೀಚನಾದ ಕೀಚಕ, ಎಲೈ ಗಂಧರ್ವನೆಂಬ ಕುಲ್ಲ, ನೀಚನಾದ ಕೀಚಕ ಕಂಡ ಕಾಮಿನಿಯರ ಮೇಲೆ ಕಣ್ಣಮ್ಮಿಡುವ ಕಾಮಕ, ಬಳಿರಿಯ ಸದ್ಗುಣ ಉಳ್ಳ ಸ್ತ್ರೀಯಳ ಬಿಸಿ ಉಸಿರಿಗೆ ಸುಟ್ಟು ಈ ಕ್ಷಣವೇ ನಿನ್ನ ತಲೆಯ ಮೇಲೆ ಇಕ್ಕೋ. ಮೂರ್ಖ, ವನಿಕೆಯ ಪೆಟ್ಟು ಅಷ್ಟರೊಳಗೆ ನೆನೆಸಿಕೋ. ನಿನ್ನ ಕುಲ ದೈವ ಬಂಧು ಬಾಂಧವರನ್ನೆಲ್ಲ ಒಟ್ಟೆ ಆಪುರಿಯ ತಡವಿನ್ಯದಕ್ಕೆ ಬಾ ಮುಂದಕ್ಕೆ ಸೊಡಲಿಸುವ ನಿನ್ನ ಬಗ್ಗೆ ಮಳಿರಿಯ ಇವನ ಸರಿ ಬಲ ಡರಂ ಈ ಧಾರಣಿಯೊಳನ ಸರಿ ಕಾಣನು. ಎಲೈ ಕೊಲ್ಲ, ನೀನೇ ಅಂಥ ಪರಾಕ್ರಮವಂತನಾದರೆ ಎಂಡತೆಯನ್ನು ಪರರ ಸೇವೆಯಲ್ಲಿಟ್ಟು ಅನಂತ ಕ್ಲೇಶವಾದ ಕೀರ್ತಿಯನ್ನು ಸುಟ್ಟು ಹೊಟ್ಟೆ ಪಾಡಿಯಾಗಿ ಜೀವಿಸುವ ಲಜ್ಜೆಯಂ ತೊರೆದು ಜೀವಿಸುವ ಜೀವಗಳನ್ನು ನೀನಾಗೆ. ಎಲೈ ಮೂರ್ಖ, ಎಲೈ ಅಧಮರ್ಯ, ಕೋಚಿತ ಎಣ್ಣ ರಂಡೆಯ ಮಾತು ಕೇಳಿ ನಾನೇ ಬಲವಂತನೆಂದು ಚೋರ ತರದಿಂದ ಎನ್ನ ಗರಡಿಯ ಗೃಹಕ್ಕೆ ಪಕ್ಕಾಗಲೇ ಮುಗಿಯಿತು ನಿನ್ನ ಆಯುಷದ ಪರಿಮಿತಿ. ನಿನ್ನಗೆ ಜೀವದ ಮೇಲೆ ಆಸೆ ಇದ್ದರಿಯ ಈ ಎನ್ನ ಪಾದಕ್ಕೆ ಶರಣಾಗು. ಕಲಿತನವಿದ್ದರೆ ಕಾದಾಡಬಹುದು ಬಂಡ, ತಡ ಮಾಡಿದರೆ ಮಧಂದನಾದ ಕೀಚಕನೇ, ಗಂಧರ್ವನೆಂಬ ಕುಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿಯೂ ಇಲ್ಲ, ಬರೀ ಲಜ್ಜೆಯು ತುಂಬಿರುವುದಲ್ಲ. ಮೂರ್ಖನೇ, ಮೂರ್ಖ, ಕದನ ಬಂದರೆ ಕಾಲ್ ಕೆದರುವೆಯಲ್ಲ, ಇದರ ಪರಿಣಾಮ ಮುಂದೆ ಏನಾಗಬಹುದೆಂಬುದು ಮೂಢ. ಹೆಣ್ಣು ಮಣ್ಣು ಇವೆರಡು ಒಲಿಯಬೇಕೆಂದರೆ ಸೃಷ್ಟಿಕರ್ತನಾದ ಬ್ರಹ್ಮನು ಹಣೆಬರದಲ್ಲಿ ಬರದಿದ್ದರೆ ಮಾತ್ರ ಸಾಧ್ಯವಾಗುವುದು. ಸಾಧ್ಯವಾಗಿ ಹೋಗುವುದು ನೋಡು. ಮೂಢ, ಇನ್ನು ಮೇಲೆ ನಿಮ್ಮ ಕೈಯಳಾದ ಕುಂಟಲಗಿತ್ತಿಯಾದ ಸುದೃಷ್ಣಾದೇವಿಯನ್ನು ನಿನ್ನ ಮನದೊಳಗೆ ನೆನಪಿಕೋ. ಮೂಢಮತೆ, ಗಂಧರ್ವನೆಂಬ ಮೂಢ, ಕೂಡಿ ಬಂದಿರುವುದು ನಿನ್ನಗೆ ಕಾಲಗತಿ, ಅದಕ್ಕಾಗಿ ಬಯಸಿರುವೆಯ ನಮ್ಮ ಪರರಸು. ಪಾಪದ ಪ್ರಯೋಚಿತ್ತಕ್ಕೆ ಮಾಡುವನು ತಕ್ಕ ನಿನ್ನಗೆ ಶಾಸ್ತಿ, ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು ಕಾಮಾಂಧನಾದ ಬಂದವತೆ.
ಯುದ್ಧಕ್ಕಿರಲಿಲ್ಲ. ಜಾಗ್ರತೆಯಿಂದ ಯುದ್ಧಕ್ಕಿರಲಿಲ್ಲ. ಕೀಚಕನನ್ನು ಸಂಹರಿಸಿದನು, ಸತಿಗಳ ವ್ಯಥೆಯನ್ನು ಪರಿಹರಿಸಿದನು. ಈ ಕಲಿ ಭೀಮಸೈನ್ಯನಿಗೆ ಸರಿ ಸಮಾನ ಪ್ರತಿಭಟರು ಇಲ್ಲವೆಂಬಂತ ಜಯಭೇರಿಯನ್ನು ಹೊಡೆದು ಸಾರದೆ ಬಾಣ ಸಮಾನಕ್ಕೆ